10 ಲಕ್ಷ ಜನ ಕೂಡದೊಳಗೆ ಒಂದು ಗದ್ದಲಾಗಲಿಲ್ಲ. ಯತ್ನಾಳ್ ಅವ್ರು ಹೇಳ್ದಂಗೆ ಅನ್ನ ಹಾಕೋ ರೈತ ಅವನ ಕೈಯಾಗ ಬೀಜ ಇರ್ತಾವೋ ಗೊಬ್ಬರ ಇರ್ತೈತಿ, ಅವನ ಕೈಯಾಗ ಕಲ್ಲಿರೋದಿಲ್ಲ ಅಧ್ಯಕ್ಷರೇ. ಅವನ ಕೂರ್ಗಿ ಒಳಗೆ ಹಿಂಗೆ ಬೀಜ ಹಾಕ್ತಿರ್ತಾನ, ಇನ್ನೊಂದು ಕೈಯಾಗ 2 ತಕ್ಕಡೆ ಗೊಬ್ಬರ ಹಾಕ್ತಿರ್ತಾನ. ಎಂದೂ ಪಂಚಮಸಾಲಿ ಅವರು ಹಿಂಸಾತ್ಮಕ ಹೋರಾಟಕ್ಕೆ ಇಳಿದವರಲ್ಲ. ಅದಕ್ಕೆ ಹಿಂಸೆ ಯಾಕೆ ತಿರುಗ್ತಿ ಅನ್ನೋದಕ್ಕೆ ನ್ಯಾಯಾಂಗ ತನಿಖೆ ಆಗ್ಬೇಕಂತ ಕೇಳ್ತೇನೆ ಪರಮೇಶ್ವರ್ ಸಾಹೇಬ್ರಣ್ಣ. ನೀವು ನಮ್ಮ ಮೇಲೆ ನಾವು ನಿಮ್ಮ ಮೇಲೆ ಆಪಾದನೆ ಮಾಡೋದನ್ನ ಏನೂ ಆಗೋದಿಲ್ಲ. ಮಾಧ್ಯಮದವ್ರಿಗೆ ಒಂದು ಸುದ್ದಿ ಆಕೈತೆ ಅಷ್ಟ. ಸಿ ಪಾಟೀಲ್ ಸಾಹೇಬ್ರೆ, ಯಾಕೆ ಹೋರಾಟ ಗದ್ದಲಾಗ್ಲಿಲ್ಲ? 10 ಲಕ್ಷ ಜನ 39 ದಿವಸಗಳ ಕಾಲ ಮಾನ್ಯ ಅಧ್ಯಕ್ಷರೇ 39 ದಿವಸಗಳ ಕಾಲ ಪಾದಯಾತ್ರೆ ಮಾಡಿ ನಾನು ಪಾದಯಾತ್ರೆ ಮಾಡೀನಿ. ನಾನು ಹೇಳ್ತೀನಿ ಯಾಕೆ ಗಲಾಟೆ ಆಗ್ಲಿಲ್ಲ. ಅವಾಗ ಪಕ್ಷಾತೀತವಾದ ಹೋರಾಟ ಇತ್ತು, ಇದು ಒಂದು ಪಕ್ಷದ ಸೀಮಿತವಾಗಿ ಹೋರಾಟ ಆಗಿದ್ದು ಗಲಾಟೆ ಆಯ್ತು. ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು ಅವರು. ಅವಾಗ ಯಾಕಾಗಿಲ್ಲ, ಅವಾಗ ಯಾಕಾಗಿಲ್ಲ, ಈಗ ಕೊಟ್ಟಿದ್ರಿ ಯಾಕಾಗ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಕತ್ತಾರೆ. ಒಳ್ಳೆ ರೀತಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯ ಮೃತ್ಯುಂಜಯ ಸ್ವಾಮೀಜಿಗಳಿರ್ಬೋದು, ಅವತ್ತಿನ ಹಾಜಿ ಮಾಜಿ ಶಾಸಕರುಗಳಿರ್ಬೋದು, ಏನ್ ತಿರುಗಿದ್ದ ರಾತ್ರಿ ಹಾಕೊಳ್ಳೋಗು ಬರ್ಕೋಲ್ ಹೆಗಲ್ ಮೇಲೆ ಇರ್ತಿದ್ ಬಸನಗೌಡ್ರೆ. ನಾನೇ ಹಾಕೊಂಡಿನಿ, ಅದ್ರಾಗೇನು ಬಿಟ್ಟು ನೋಡ್ತಿದ್ದ ಯಾರು ಹಾಕೊಂಡು ನಾನು ಯಾವನು ಹಾಕೊಂಡಿಲ್ಲ. ಸಹಿತ ಅದಕ್ಕೆ ಒಪ್ಕೋತೀನಲ್ಲ. ಹಂಗಿತ್ತು ನಮ್ಮ ಹೋರಾಟ. ಉಳಿದಿಲ್ಲ ಅಧ್ಯಕ್ಷರೇ. ರಾತ್ರಿ ಮಕ್ಕಳು ಮೇಲೆ ಇರ್ತಿತ್ತು. ಬಿಜೆಪಿ ಪ್ರಾಯೋಜಕ 2028ಕ್ಕ ಅದ ಬಾರ್ಕೋಲನ್ನ ಕ್ಷೇತ್ರದ ಜನತೆ ತೋರಿಸ್ತಾರನ್ನುವಂತ ಎಚ್ಚರ ಇರ್ಲಿ. ತೋರಿಸ್ತಾರ, ನಿಮಗೂ ತೋರಿಸ್ತಾರ, ಎಚ್ಚರ ಇರ್ಲಿ. 2028ಕ್ಕೆ ರುಚಿ ಹೇಗಿರ್ತದೆ ತೋರಿಸ್ತಾರೆ. ಶಾಶ್ವತವಾಗಿ ಮನೆ ಹಾಕೊಂಡಿರ್ಬೇಕಾಕೈತಿ. ಶಾಸಕ ಅದು ಹೀಗ್ಯಾಕ ಚುನಾವಣೆ ಬಂದ್ ಮಾಡ್ಬೇಕಿದ್ದ ನಮ್ಮ ಸರ್ಕಾರ ಬಂದ್ ಮಾಡೋದು ಇವ್ರು ಎಲ್ಲ ಗೊತ್ತಾಗತ್ತೆ, ಎಲ್ಲ ನೋಡಕತ್ತಾರ, ನಿಮ್ದು ನೋಡಕತ್ತಾರ. 2028 ನೋಡ್ಯಾರ. ಸಭಾಧ್ಯಕ್ಷರೇ 28 ತೋರಿಸ್ತಾರೆ ನಿಮ್ಮನೆ. ಸಭಾಧ್ಯಕ್ಷರೇ, ನನಗೆ ಅತಿ ಕೆಟ್ಟ ಅನ್ಸೋದಂದ್ರ ಬಹಳ ಜನ ಕಾಂಗ್ರೆಸ್ಸಿನ ಸೀನಿಯರು ಗೌರವಾನ್ವಿತ ಸದಸ್ಯರದಾರ. ಆ ಮೂಲ್ಯಾಗ ಒಂದಿಷ್ಟು ಮಂದಿ ಅದಾರ, ಪಟ್ನ ಎದ್ದೇ ಬಿಡ್ತಾರೆ. ಎದ್ರ ನಾನು ಮಂತ್ರಿ ಮಾಡ್ತಾರೆ ಅನ್ನೋ ಭ್ರಮೆ ಒಳಗದಾರ. ಹಂಗೇನಿಲ್ಲ, ನಿಮ್ಮ ಭ್ರಮೆ ಅದು ಸರ್ ಹೇಳ್ರಿ. ನಿಮ್ಮ ಭ್ರಮೆ ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ ಮುಗಿಸ್ರಿ ಬಂದ್ರನಪ್ಪ ಅಧ್ಯಕ್ಷರೇ. ಅವ್ರು ಬಂದಾಗ ಮಾತಾಡ್ಬೇಕು. ಇಲ್ಲ ಮುಗಿಸ್ರಿ, ಬಂದ್ರ. ಸನ್ಮಾನ್ಯ ಅಧ್ಯಕ್ಷರೇ ಕುಡ್ರಿ ಕುರ್ಚಿ ಮೇಲೆ ಕುಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮನವಿ ಮಾಡ್ತೇನೆ. ಇದು ಬೆಳಗಾವಿ ಚಳಿ, ನಿಮ್ಮ ಪುತ್ತೂರು ಬೆಂಗಳೂರು ಹಂಗಲ್ಲ. ಬಿಡ್ತೀರಿ ಹೊಳ್ಳೊಳ್ಳೆ ಆ ಕಡೆ ಕುಂತ ಕೂಡಲೇ ಗೋಡ್ ನೋವು ಆಕೈತೆ ಅನ್ನುವಂಥದ್ದು ನಮ್ಮ ಕಾಳಜಿ.
ಅದಕ್ಕೆ ನಮ್ಮ ಕಡೆ ಆಗಾಗ ನೋಡ್ತೀರಿ, ನಮ್ಮ ಕಡೆ ಮುಂಜಾನೆ ಬಂದು ಆಮೇಲೆ ನಮಸ್ಕಾರ ಏನು ಮಾಡ್ತೀರಲ್ಲ ನಮ್ಮ ಕಡೆ ನೋಡಿ, ಆಮ್ಯಾಗ ಸಂಜೆ ಮಟ್ಟ ಹೊಳ್ಳಿ ನಮ್ಮ ಕಡೆ ನೋಡೋದಿಲ್ಲ. ನಾನು ನೋಡುವಾಗ ನೀವು ಮಾತಾಡಿ. ಎಷ್ಟು ಚಂದ ಮಾತಾಡಕತ್ತೆ ನೋಡ್ರಿ, ನಾ ಎಷ್ಟು ಚಂದ ಮಾತಾಡಕತ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇವತ್ತು ನಾವು ನೀವು ಕೂಡ ಬಹುತೇಕ ಫಸ್ಟ್ ಟೈಮ್ MLA ಆದೀವಿ. ನಿಮ್ಮದು ರೂಮ್ ಆಜು ಬಾಜು, ನಿಮ್ಮ ರೂಮ್ನಾಗ ಬಂದು ನಾ ಟಿಫಿನ್ ಮಾಡ್ತಿದ್ದೆ, ನಮ್ಮ ರೂಮ್ನಾಗ ಬಂದು ನೀವು ಟಿಫಿನ್ ಮಾಡ್ತಿದ್ರಿ. ಆದರೂ ಮಾತಾಡಕ್ಕೆ ಕೊಡೋದಿಲ್ಲ ನನಗೆ. ಏನು ಆ ಕುರ್ಚಿದ ಮೇಲೆ ಕುಂತ ಸಿಟ್ಟು ನಮ್ಮ ಮೇಲೆ ಯಾಕೆ ಆಚೆ ಕಡೆ ತೋರಿಸ್ರಿ. ನೀವು ಪರಮೇಶ್ವರ ಇಬ್ಬರಿಗೆ ನಿಮ್ಗೆ ಸಿಟ್ಟೇ ಬರೋಲ್ದು ನೋಡ್ರಿ. ಖರ್ಗೆ ಅವ್ರು ಎಷ್ಟು ಲರ್ನಾಗ ಅದಾರ, ಬರೀ ಅಷ್ಟು ಸುಳ್ಳು ಕತೆ ಇದ್ರು ಸಿಟ್ನಾಗ ಇರ್ತಾರ. ಅದಕ್ಕೆ ಪರಮೇಶ್ವರನ ಅಭಿನಂದಿಸ್ತೇನೆ. ಸುಮ್ಮನೆ ಯಾಕೆ ಕಳ್ಕೊಂಡಿರ್ತೀರಿ, ಒಳ್ಳೆ ಮಂತ್ರಿಯಾಗಿ ಆಗ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸದನವನ್ನು ಚೆನ್ನಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ಸದನವನ್ನು ಚೆನ್ನಾಗಿ ನಡೆಸ್ತೀರಿ. ಆದರೆ ಇವತ್ತು ಏನಾಯ್ತು, ಮಾನ್ಯ ಗೃಹ ಸಚಿವರ ಹೇಳಿಕೆ ಕೊಡಬೇಕು. ಒಂದೇ ನಿಮಿಷ 2 ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಪದೇ ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ, ನೀವು ನೋಡ್ತೀರಿ. ನಾ ಕೇಳಿದಾಗ ಬರೀ ಸುಮ್ ಕೊಡ್ರಿ ಅಂತ ಹೇಳ್ತೀರಿ. ಯಾಕೋ ಏನೋ ನಾ ನಿಮ್ಗೇನು ಕೆಟ್ಟ ಮಾಡಿಲ್ಲ. ನೀವು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನನಗೆ ಸಹಾಯ ಮಾಡಿರಿ. ಸಬ್ಜೆಕ್ಟ್ ಮಾತಾಡಿ. ಈಗ ನಾನೆಲ್ಲ ಸಬ್ಜೆಕ್ಟ್ ಮಾತಾಡೀನಿ, ಒಂದೇ ಓದತಿ. ಇವತ್ತ ಯಾಕೆ ನಮಗೆ ನಿಮ್ಮ ಸಲುವಾಗಿ ಬೇಸರ ಆತಂದ್ರೆ, ನಿಜವಾಗ್ಲೂ ಬೇಸರ ಆಯ್ತು. ಚರ್ಚೆ ನಡೆದಿದ್ದೇನು, ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಡಬೇಕು. ನಾವು ಲಡಕ್ ಮಾತಾಡುವಾಗ ನೀವು ಚರ್ಚೆ ಮುಗಿದ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಂದ್ರಿ. ಅದನ್ನ ಬಿಟ್ರಿ 2A ಡಿಸ್ಕಷನ್ಗೆ ಅವಕಾಶ ಕೊಟ್ರಿ. 2A ಡಿಸ್ಕಷನ್ಗೆ ಅವಕಾಶ ಕೊಡೋದಾದ್ರೆ ಅರ್ಧ ದಿವಸ ಫಿಕ್ಸ್ ಮಾಡಿಬಿಡ್ರಿ, 2 ದಿವಸ ಅಸೆಂಬ್ಲಿ ಎಕ್ಸ್ಟೆನ್ಷನ್ ಮಾಡ್ರಿ. ಆ ಕಾರಣಕ್ಕಾಗಿ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಆ ಲಾಠಿ ಚಾರ್ಜನ್ನು ತಾವು ಖಂಡಿಸಬೇಕು. ಅದಕ್ಕೆ ಕಾರಣೀಕರ್ತನಾದಂಥ ಕರ್ತವ್ಯ ಲೋಪವನ್ನು ಎಸಗಿದಂತಹ ಅಧಿಕಾರಿ, ಹಿ ಮೇ ಬಿ ಎನಿ ಹೈಯೆಸ್ಟ್ ರ್ಯಾಂಕ್, ಆದ್ರೆ ಎಲ್ಲರೂ ರೈತನ ಮುಂದೆ ಸಮಾನರು. ಅವು ಬೆಳೆದ ಅನ್ನನ ಅವು ತಿಂತಾನ ಅಧಿಕಾರಿ, ಅವು ಬೆಳೆದ ಅಕ್ಕಿನ ತಿಂತಾನ, ಅವು ಬೆಳೆದ ರಾಗಿನ ಅಧಿಕಾರಿ ತಿಂತಾನ. ಅಂಥವ್ರನ್ನ ಹೊಡೆದ್ರಲ್ಲ, ಆ ಅಧಿಕಾರಿಗೆ ಭವಿಷ್ಯದಲ್ಲಿ ದೇವರ ಶಿಕ್ಷೆ ಕೊಡ್ತಾರಲ್ಲ, ನಿಮ್ಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಧ್ಯಕ್ಷ. ಅವಕಾಶ ಲೇಟಾಗಿ ಕೊಟ್ಟಿದ್ದಕ್ಕೂ ತಮಗೆ ಅಭಿನಂದಿಸ್ತೇನೆ. ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ದಿನ ಅನುಭವ ಮಂಟಪದ ನನಗೆ ತೈಲಚಕ್ರ ಬಿಡುಗಡೆ ಆದಾಗ ಅವ್ರದ್ದು ಮುಗಿದ ಮೇಲೆ ನಾನು ಕೊಡ್ತೀರಾ ಅಂದೆ. ಅನುಭವ ಮಂಟಪದ ಬಗ್ಗೆ ನಾನೊಂದೆರಡು ಮಾತಾಡ್ತೇನೆ.